ಪಂಚಮಸಾಲಿ ಫೈಟ್ ಯಾವ ಸ್ವರೂಪದಲ್ಲಿ ನಡೆದಿದೆ? ಸಡನ್ ಆಗಿ ಮಠಕ್ಕೆನೆ ಬೀಗ, ಪೀಠದಲ್ಲಿ ಪೀಠಾಧ್ಯಕ್ಷರು ಅವರು ಬೇರೆ ಕಡೆಗೆ ಹೋಗಿರ್ತಾರೆ, ಪೀಠಾಧ್ಯಕ್ಷರು ಇಲ್ಲದೆ ಇರುವಾಗ ಮಠಕ್ಕೆ ಬೀಗ ಹಾಕುವಂಥ ಪ್ರಸಂಗ ಬಹುಶಃ ಇದು ಎಲ್ಲೂ ಕೂಡ ನಡೆಯೋದಿಲ್ಲ. ಸಾಮಾನ್ಯವಾಗಿ ತೀರಾ ರಾಜಕೀಯ ನಡೆದಾಗ ಮಾತ್ರ ಈ ರೀತಿಯಾದಂತಹ ಗಲಾಟೆಗಳು ನಡೆಯೋದಕ್ಕೆ ಸಾಧ್ಯ. ಆದರೆ ನಿಜಕ್ಕೂ ಇಂಥದ್ದೊಂದು ಪ್ರಕ್ರಿಯೆ ಯಾಕೆ ನಡೀತು, ಇಂಥದ್ದೊಂದು ಪ್ರಸಂಗ ಯಾಕೆ ಉದ್ಭವ ಆಯಿತು, ವರದಿಯನ್ನು ತೋರಿಸ್ತೀವಿ. ಯಾವುದೇ ಸಮುದಾಯವಿರಬಹುದು, ಸಂಘಟನೆ ಇರಬಹುದು, ರಾಜಕೀಯ ಹುಳ ಅನ್ನೋದು ಅದರಲ್ಲಿ ಸೇರಿದ್ರೆ ಸಮಸ್ಯೆ ಅನ್ನೋದು ಕಟ್ಟಿಟ್ಟ ಬುತ್ತಿ. ಪಂಚಮಸಾಲಿ ಸಮುದಾಯದಲ್ಲೂ ಈಗ ಅದೇ ಆಗಿದೆ. 2A ಮೀಸಲಾತಿಗಾಗಿ ಪಕ್ಷಾತೀತವಾಗಿ ಸಂಘಟಿತವಾಗಿ ಹೋರಾಡುತ್ತಿದ್ದ ಸಮುದಾಯ ಈಗ ಬಣಗಳಾಗಿ ಛಿದ್ರವಾಗಲು ಶುರುವಾಗಿದೆ. ಅದ್ಯಾವ ಮಟ್ಟಿಗೆ ಅಂದ್ರೆ ಸಮುದಾಯದ ಆರಾಧನೆಯ ಕೇಂದ್ರವಾಗಿರೋ ಮಠದ ಪೀಠಕ್ಕೆ ಬೀಗ ಹಾಕುವ ಮಟ್ಟಿಗೆ ಬಂದು ನಿಂತಿದೆ. ಸ್ವಾಮೀಜಿ ಮತ್ತು ಅಧ್ಯಕ್ಷರ ಮಧ್ಯೆ ಮುಸುಕಿನ ಗುದ್ದಾಟ. ಕೂಡಲ ಸಂಗಮ ಪಂಚಮಸಾಲಿ ಪೀಠಕ್ಕೆ ಬಿತ್ತು ಬೀಗ. ಅದೇ ಅದರ ಬೀಗ ಹಾಕ್ತಿದ್ರು, ಗೇಟ್ ಹಾಕಿಸ್ಬಿಟ್ಟು ಹೊಸ ಗೇಟ್ ಮಾಡಿದ್ರು. ಪಂಚಮಸಾಲಿ ಸಮುದಾಯದಲ್ಲಿ 2A ಮೀಸಲಾತಿಗಾಗಿ ನಡೆದ ಹೋರಾಟ ಒಂದಾ ಎರಡ. ಕೂಡಲ ಸಂಗಮ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಅದೆಷ್ಟೋ ಪ್ರತಿಭಟನೆ, ರಸ್ತೆ ತಡೆ, ಪಾದಯಾತ್ರೆ, ಹೀಗೆ ಸಾಲು ಹೋರಾಟಗಳು ನಡೆದಿದ್ವು. ಕಳೆದ ಬಾರಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದ ಅವಧಿಯಲ್ಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಜೊತೆಗೆ ಸದ್ಯ ಕಾಂಗ್ರೆಸ್ ಶಾಸಕರಾಗಿರೋ ವಿಜಯಾನಂದ ಕಾಶಪ್ಪನವರ ಮುಂಚೂಣಿಯಲ್ಲಿದ್ದರು. ಕೂಡಲ ಸಂಗಮದಿಂದ ಬೆಂಗಳೂರಿನವರೆಗೆ ನಡೆದ ಪಾದಯಾತ್ರೆಯಲ್ಲೂ ಕಾಶಪ್ಪನವರು ಪ್ರಮುಖ ಪಾತ್ರ ವಹಿಸಿದ್ರು. ಇನ್ನೂ ಆಗ ಬಿಜೆಪಿಯಲ್ಲಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಪ್ರಮುಖ ಪಾತ್ರ ವಹಿಸಿದ್ರು. ಇವರೆಲ್ಲರ ಹೋರಾಟದ ಫಲವಾಗಿ ಚುನಾವಣೆ ಸಮೀಪದಲ್ಲಿ 2A ಮೀಸಲಾತಿಗೆ ಬದಲಾಗಿ 2D ಮೀಸಲಾತಿಯನ್ನ ಬಿಜೆಪಿ ಸರ್ಕಾರ ಘೋಷಣೆ ಮಾಡಿತ್ತು. ಇದನ್ನ ಒಪ್ಪಿಕೊಳ್ಳಬೇಕೋ ಬೇಡವೋ ಅನ್ನೋ ವಿಚಾರದಲ್ಲಿ ಗೊಂದಲ ಶುರುವಾಗಿತ್ತು. ಇತ್ತ ಸ್ವಾಮೀಜಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲೂ ಸಮುದಾಯಕ್ಕಾಗಿ ತಮ್ಮ ಹೋರಾಟ ಮುಂದುವರೆಸಿದ್ರು. ಇದಕ್ಕೆ ಸ್ವಾಮೀಜಿಯೊಂದಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಕೈಜೋಡಿಸಿದ್ರು. ಕಳೆದ ವರ್ಷ ಬೆಳಗಾವಿಯಲ್ಲಿ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಸುವರ್ಣಸೌಧ ಮುತ್ತಿಗೆಗೆ ಸ್ವಾಮೀಜಿ ಕರೆ ನೀಡಿದ್ರು. ಇದು ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರ ಕಣ್ಣನ್ನ ಕೆಂಪಾಗಿಸಿತ್ತು. ಸ್ವಾಮೀಜಿಯದ್ದು ಏಕಪಕ್ಷೀಯ ನಿರ್ಧಾರ ಅಂತ ವಾಗ್ದಾಳಿ ನಡೆಸಿದ್ರು. ಕಾಶಪ್ಪನವರ ವಿರೋಧದ ನಡುವೆಯೂ ಸುವರ್ಣಸೌಧ ಮುತ್ತಿಗೆ ಹಾಕಿದ್ದ ಸ್ವಾಮೀಜಿ ಯತ್ನಾಳ್ ಸೇರಿದಂತೆ ಸಮುದಾಯದ ನಾಯಕರ ಮೇಲೆ ಅಂದು ನಡೆದ ಲಾಠಿ ಚಾರ್ಜ್ ಸಮುದಾಯದಲ್ಲಿ ಬಣವನ್ನೇ ಸೃಷ್ಟಿ ಮಾಡಿತು. ಆಡಳಿತ ಪಕ್ಷದಲ್ಲಿದ್ದ ಕಾಶಪ್ಪನವರಿಗೆ ಮುಜುಗರವಾಯಿತು. ಇದರಿಂದ ಸ್ವಾಮೀಜಿ ವಿರುದ್ಧ ಬಹಿರಂಗವಾಗಿಯೇ ಮಾತನಾಡಲು ಶುರು ಮಾಡಿದ್ರು ಕಾಶಪ್ಪನವರು. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರದ ಪ್ರತಿನಿಧಿಗಳು ಹೋದಾಗೂ ಕೂಡ ಇವತ್ತು ಅವ್ರಿಗೆ ಕೇಳದೆ ಮಾಡ್ತಾ ಇರುವಂತದ್ದು ಇದು ಉದ್ದೇಶಪೂರ್ವಕವಾಗಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಇವತ್ತು. ಯಾಕಂದ್ರೆ ಸ್ವಾಮೀಜಿ ಅವರ ಬಗ್ಗೆ ಈಗಾಗಲೇ ನಾನು ಹೇಳಿದ ಹಾಗೆ ಈ ಒಂದು ಹೋರಾಟವನ್ನು ಒಂದು ಬಿಜೆಪಿ ಸೀಮಿತ, ಭಾರತೀಯ ಜನತಾ ಪಕ್ಷದ ಸೀಮಿತವಾಗಿ ಹೋರಾಟ ನಡೆದಿದೆ. ಇವತ್ತು ಪಕ್ಷಾತೀತವಾದ ಹೋರಾಟ ಇಲ್ಲ ಅನ್ನೋ ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳಕ್ಕೆ ಇಚ್ಛೆಪಡ್ತೇನೆ. ಸ್ವಾಮೀಜಿಗೆ ಹತ್ತಿರವಾದ ಯತ್ನಾಳ್, ಶ್ರೀಗಳ ವಿರುದ್ಧವೇ ಕೆರಳಿದ ಕಾಶಪ್ಪನವರ್. ಇನ್ನು ಸ್ವಾಮೀಜಿ ಜೊತೆ ಯತ್ನಾಳ್ ಹೋರಾಟದಲ್ಲಿ ಭಾಗಿಯಾಗ್ತಿದ್ದಂತೆ ಕಾಶಪ್ಪನವರ್ ಕೆರಳಿ ಕೆಂಡವಾಗಿದ್ರು. ಅಷ್ಟೇ ಅಲ್ಲ, ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆ ಬಳಿಕ ಸ್ವಾಮೀಜಿ ಜೊತೆ ಮತ್ತಷ್ಟು ಹತ್ತಿರವಾಗಿದ್ರು. ಇದರಿಂದ ಮತ್ತಷ್ಟು ಸಿಟ್ಟಾಗಿದ್ದ ಕಾಶಪ್ಪನವರ್ ಯತ್ನಾಳ್ ಪರ ಪಂಚಮಸಾಲಿ ಸಮುದಾಯದ ಹೋರಾಟದಲ್ಲಿ ಭಾಗಿಯಾಗದಂತೆ ಎಚ್ಚರಿಕೆ ನೀಡಿದ್ರು. ಯತ್ನಾಳ್ ಪರ ವೇದಿಕೆ ಹಂಚಿಕೊಂಡ್ರೆ ಸ್ವಾಮೀಜಿ ಬದಲಾವಣೆ ಮಾಡೋಕ್ಕೂ ಸಿದ್ಧ ಎನ್ನುವ ಸಂದೇಶ ಕಳಿಸಿದ್ರು ಕಾಶಪ್ಪನವರ್. ಇದು ಇಬ್ಬರ ಮಧ್ಯೆ ಮತ್ತಷ್ಟು ಒಡಕನ್ನ ದೊಡ್ಡದು ಮಾಡಿತ್ತು. ಇನ್ನು ಕಳೆದ ವಾರವಷ್ಟೇ ಸಿದ್ದರಾಮಯ್ಯ ವಿರುದ್ಧವೂ ಸಿಟ್ಟಿಗೆದ್ದಿದ್ದ ಸ್ವಾಮೀಜಿ ಅವರು ಅಧಿಕಾರದಲ್ಲಿರೋವರೆಗೂ ಮೀಸಲಾತಿ ಕೇಳಲ್ಲ ಅಂತ ಹೇಳಿದ್ರು. ಈ ಮಾತು ಈಗಾಗಲೇ ಸ್ವಾಮೀಜಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದ ಕಾಶಪ್ಪನವರಿಗೆ ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವಂತೆ ಮಾಡಿತ್ತು. ಆದ್ರೆ ಗುರುಗಳು ಕೂಡ ನಡೆಗಳು ಸರಿಯಾಗಿರ್ಬೇಕಲ್ಲ, ಅದನ್ನ ನೆನೆಸುವಂತ ಹಕ್ಕು ಸಮಾಜಕ್ಕಿದೆ, ಸಮಾಜದ ಹಿರಿಯರಿಗಿದೆ, ಅದು ಧರ್ಮದರ್ಶಿಗಳಿಗೂ ಇದೆ. ಅದನ್ನ ನಾವು ಇವತ್ತು ಹೇಳ್ತಾ ಇದ್ದೀವಿ ಅವ್ರಿಗೆ ಸೂಕ್ಷ್ಮವಾಗಿ. ಅವ್ರು ತಿಳ್ಕೊಳ್ಳೋದು ಇದ್ರೆ ಮುಂದೆ ನಮ್ಮ ಎಲ್ಲ ಸಮಾಜದ ಹಿರಿಯರು ಜನಪ್ರತಿನಿಧಿಗಳು ಏನ್ ನಿರ್ಣಯ ಮಾಡ್ತಾರ ಅದು ಖಂಡಿತವಾಗಿ ತೆಗೆದುಕೊಳ್ಳುವಂತ ಕೆಲಸ ಮಾಡ್ತೀವಿ. ಚಳಿಗಾಲ ಅಧಿವೇಶನದಲ್ಲಿ ಈ ಸಮಾಜದ ಅನ್ನ ಉಂಡಂಥ ಜನ ಈಗಾಗಲೇ ಧ್ವನಿ ಎತ್ತೋದು ಕೆಲಸ ಮಾಡಲಿ. ನಾವಂತರೂ ಸರ್ಕಾರಕ್ಕಿನ ಮೇಲೆ ಮೀಸಲಾತಿ ಬೇಕು ಅಂತೇಳಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರೋವರೆಗೂ ಕೇಳಕ್ಕೆ ಹೋಗಲ್ಲ. ಯಾಕೆ ನಮಗೆ ಅವ್ರು ಹೊಡೆದಿದ್ದಾರೆ,
ನಮ್ಮ ಬಗ್ಗೆ ಅವಹೇಳನಕಾರಿಯಾಗಿ ಅಧಿವೇಶನ ಮಾತಾಡಿದ ಮೇಲೆ ಅವರು ಇರೋವರೆಗೂ ಕೇಳೋದಕ್ಕಿಂತ ಜನರ ಬಳಿ ನ್ಯಾಯ ಕೇಳ್ತೀವಿ. ಈ ಎಲ್ಲ ವಿಚಾರಗಳಿಂದ ಕಡುಕೋಪಕ್ಕೆ ಒಳಗಾಗಿದ್ದ ಪೀಠದ ಟ್ರಸ್ಟ್ ಅಧ್ಯಕ್ಷರೂ ಆಗಿರೋ ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ್ ನೇರವಾಗಿ ಪೀಠಾಧಿಪತಿ ವಿಚಾರಕ್ಕೆ ಎಂಟ್ರಿ ಆಗಿದ್ದಾರೆ. ಮಠದಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿವೆ, ಇವನ್ನೆಲ್ಲ ತಡೀತೀನಿ ಅಂತ ಘರ್ಜಿಸಿದ್ದ ಕಾಶಪ್ಪನವರ್ ಮೊನ್ನೆ ರಾತ್ರಿ ಮಠಕ್ಕೆ ಬೀಗ ಹಾಕಿಸಿದ್ದಾರೆ. ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ನಾನೀಗ ಇರುವಂಥದ್ದು ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲ ಸಂಗಮದ ಇರ್ತಕ್ಕಂಥ ಪಂಚಮಸಾಲಿ ಸಮುದಾಯದ ಪಂಚಮಸಾಲಿಯ ಪೀಠದ ಬಳಿ ಇರುವಂಥದ್ದು. ಇಲ್ಲಿ ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಇದು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಪೀಠಾಧ್ಯಕ್ಷರಾಗಿರುವಂತಹ ಪೀಠ. ಈ ಒಂದು ಮಠದಲ್ಲಿನೇ ಸ್ವಾಮೀಜಿಯವರು ಇರುವಂಥದ್ದು. ಇದರಿಂದ ಕೆರಳಿದ ಶ್ರೀಗಳ ಬೆಂಬಲಿತ ಭಕ್ತರು ಮತ್ತು ಕೆಲ ಪ್ರಮುಖರು ಮಠದ ಮ್ಯಾನೇಜರ್ ಚಂದ್ರಶೇಖರ್ ಚಿತ್ತರಗಿ ಬಳಿ ಕೀ ಕೇಳಿದ್ದಾರೆ. ಕೊಡದಿದ್ದಕ್ಕೆ ಬೀಗ ಮುರಿದು ಮಠದ ಒಳಗೆ ನುಗ್ಗಿದ್ದಾರೆ. ಹೀಗಾಗಿ ಮಠಕ್ಕೆ ಅಕ್ರಮವಾಗಿ ನುಗ್ಗಿದ್ದೂ ಅಲ್ಲದೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಸ್ವಾಮೀಜಿ ಬೆನ್ನಿಗಿದ್ದ 7 ಜನರ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ಬೀಗ ಕೊಡು ಅಂತ ಬಂದ್ರು, ಕೊಡಲ್ಲ ಅಂತ ಹೇಳಿ ಸರ್. ಈಗ ಯಾರು ಬೀಗ ಕೊಡೋಕೆ ಸರ್? ಸಮಾಜದವ್ರು ಇರ್ಬೋದು, ರಾತ್ರಿ ಬರೋ ಸಮಯ ಅಲ್ಲ ಸಮಾಜದವ್ರು. ನೀವು ಈ ಥರ ಬೇರೆಯವರಿಗೆ ಫೋನ್ ಮಾಡಿ ನನಗೆ ತೊಂದರೆ ಕೊಡೋದು ಸರಿಯಲ್ಲ ಬುದ್ಧಿ. ನೀವು ಹಿರಿಯರಿಗೆ ಮಾತಾಡ್ರಿ, ಹಿರಿಯಂದ್ರೆ ಇರ್ತೀನಿ, ನೀವು ಸಮಾಜ ಅಧ್ಯಕ್ಷರು ನಾನು ಬೇಡ ಅಂದ್ರೆ ನೀವು ಯಾರು ಇಟ್ಕೋಬೋದು ಅಂತ ಹೇಳಿ. ಇನ್ನು ಈ ಘಟನೆಗಳೆಲ್ಲ ಆದ್ಮೇಲೆ ಸ್ವಾಮೀಜಿ ಮಠಕ್ಕೆ ಬರುವುದು ವಿರಳವಾಗಿದೆಯಂತೆ. ಅಲ್ಲದೆ ಈ ಬೆಳವಣಿಗೆಗಳ ನಡುವೆ ಕಳೆದ ವಾರ ಮಠಕ್ಕೆ ಏಕಾಏಕಿ ಗೇಟ್ ಅಳವಡಿಸಿದ್ದ ಕಾಶಪ್ಪನವರ್ ಬಳಿಕ ಬೀಗ ಜಡಿದಿದ್ರು. ಈ ಮೂಲಕ ಪರೋಕ್ಷವಾಗಿ ಪೀಠದಿಂದ ಸ್ವಾಮೀಜಿಯನ್ನ ಹೊರಗೆ ಹಾಕುವ ಸಂದೇಶ ಕೊಟ್ಟಿದ್ದಾರೆ. ಬೀಗ ಹಾಕಿದ ಉದ್ದೇಶ ಮಠದಲ್ಲಿ ಯಾರು ಇರೋದಿಲ್ಲ, ಅಲ್ಲಿ ನೋಡ್ಕೊಳ್ಳೋರಿಲ್ಲ, ಜನ ಬಂದವ್ರಿಗೆ ಮಾತಾಡ್ಸೋರಿಲ್ಲ. ನಾನು ಅಧ್ಯಕ್ಷನಾದ್ಮೇಲೆ ಅಲ್ಲಿ ಒಬ್ಬನ ಮ್ಯಾನೇಜರ್ ಅಂತ ಒಬ್ಬ ಸೆಕ್ಯೂರಿಟಿ ಅಂತ ನೇಮಕ ಮಾಡಿದೆ. ಅಲ್ಲಿ ಬೀಗ ಬಾಗ್ಲಿರ್ಲಿಲ್ಲ, ಗೇಟ್ ಇರ್ಲಿಲ್ಲ. ಈ ಪುಡಾರಿಗಳು ಬಂದು ಅಲ್ಲಿ ಕುಡಿಯೋದು ಇತರ ಚಟುವಟಿಕೆಗಳನ್ನು ಮಾಡೋದಕ್ಕೆ ನನಗೆ ಗಮನಕ್ಕೆ ಬಂದಿದ್ದಕ್ಕೆ ನಾನೇ ಅದನ್ನ ಬೀಗ ಹಾಕ್ಸಿದ್ದು. ಗೇಟ್ ಹಚ್ಚಿಸ್ಬಿಟ್ಟು ಹೊಸ ಗೇಟ್ ಮಾಡಿಸಿದೆ ನಾನೇ, ನನ್ನ ದುಡ್ಡಲ್ಲಿ ಖರ್ಚು ಮಾಡಿ ಗೇಟ್ ಹಾಕ್ಸಿದ್ದೀನಿ. ಅದು ರಕ್ಷಣೆ ಮಾಡೋದಕ್ಕೆ, ಮಠ ರಕ್ಷಣೆ ಮಾಡೋದಕ್ಕೆ. ಮಠಕ್ಕೆ ಯಾರಿಗೂ ಬರಬೇಡ ಹೋಗ್ಬೇಡ ಅಂತ ನಾನು ಹೇಳಿಲ್ಲಲ್ಲ. ಇಷ್ಟೆಲ್ಲ ಆಗ್ತಿದ್ದಂತೆ ಸಮಾಜ ಮುಖಂಡರ ಜೊತೆ ಕೂಡಲ ಸಂಗಮ ಪಂಚಮಸಾಲಿ ಪೀಠಾಧಿಪತಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಪ್ರತ್ಯೇಕ ಸಭೆ ನಡೆಸಿದ್ರು. ನಾನು ಸಮಾಜಕ್ಕೆ 2A ಮೀಸಲಾತಿ ಕೊಡಿಸುವವರೆಗೆ ಶ್ರೀಪೀಠಕ್ಕೆ ಬರಲ್ಲ ಎಂದು ಹಿಂದೆಯೇ ಪ್ರತಿಜ್ಞೆ ಮಾಡಿದ್ದೆ. ಅದರಂತೆ ರಾಜ್ಯಾದ್ಯಂತ ಸುತ್ತಿ ಸಮಾಜವನ್ನ ಸಂಘಟಿಸಿ ಮೀಸಲಾತಿಗೆ ಆಗ್ರಹಿಸುವ ಕೆಲಸ ಮಾಡಿದ್ದೇನೆ. ಆದರೆ ನಿನ್ನೆಯ ಅನಿರೀಕ್ಷಿತ ಬೆಳವಣಿಗೆಯಿಂದ ನನ್ನ ಮನಸ್ಸಿಗೆ ನೋವಾಗಿದೆ. ಶ್ರೀಪೀಠಕ್ಕೆ ಬೀಗ ಹಾಕಿದ್ದಾರೆಂಬ ಸುದ್ದಿ ತಿಳಿದು ಮನಸ್ಸಿಗೆ ನೋವಾಗಿದೆ ಅಂತ ಭಾವುಕರಾಗಿ ಮಾತನಾಡಿದ್ರು. ಸಣ್ಣ ಪುಟ್ಟ ತಪ್ಪುಗಳು ಆಗಿರ್ಬೋದು, ಯಾರಿಗೆ ಬೀಗ ಹಾಕಿ ಕೊಟ್ಟಿದ್ರೆ ಅವರು ನಮ್ಮವರೇ, ಬೀಗ ತೆಗೆದು ಒಳಗೆ ಕಳಿಸಿದ್ರೆ ಅವರು ನಮ್ಮವರು. ಆ ಕಾರಣಕ್ಕೋಸ್ಕರವಾಗಿ ನಾವು ಇದನ್ನು ಸಮವಾಗಿ ಬೀಗ ಹಾಕಿದವರು ಮನವೊಲಿಸೋ ಪ್ರಯತ್ನ ಮಾಡಿದ್ರೆ ನಾವು ಒಳಗೆ ಹೋಗ್ತೀವಿ. ಇಲ್ಲ ಬೇಡ ಬುದ್ಧಿ, ಇಲ್ಲೇ ಭಕ್ತಿ ಮನೆಗಿದ್ಯಪ್ಪ ಅಂದ್ರೆ ಅಲ್ಲೇ ಕೂಡಿಸಿ ಯಾವ್ದು ಭಕ್ತಿ ಮನೆಗಿರ್ತೀನಿ. ಸಂಘರ್ಷದ ಬೆನ್ನಲ್ಲೇ ಸಂಧಾನ, ಮಠಕ್ಕೆ ಮರಳಿದ ಸ್ವಾಮೀಜಿ. ಎಲ್ಲ ಬೆಳವಣಿಗೆಗಳ ಮಧ್ಯೆ ಮಠದ ಟ್ರಸ್ಟಿಗಳು ದಿಢೀರ್ ಸಭೆ ಸೇರಿ ಚರ್ಚೆ ನಡೆಸಿದ್ರು. ಸ್ವಾಮೀಜಿ ಹಾಗೂ ಟ್ರಸ್ಟ್ ಮುಖಂಡರ ಮಧ್ಯೆ ನಡೆದ ಸಭೆ ಸುಖಾಂತ್ಯ ಕಂಡಿದ್ದು ಸಂಘರ್ಷ ತಾತ್ಕಾಲಿಕ ಶಮನ ಕಂಡಿದೆ. ಸಭೆ ಬಳಿಕ ಮಾತನಾಡಿದ ಶ್ರೀಗಳು, ಗುರುಗಳಿಗೆ ನೋವಾಗುವ ರೀತಿಯ ಬೆಳವಣಿಗೆಗಳು ನಡೆದಿದ್ವು, ಅದು ಸುಖಾಂತ್ಯವಾಗಿದೆ. ಎಂದೂ ನನ್ನ ಮಠಕ್ಕೆ ಬಾಗಿಲು ಹಾಕಿರಲಿಲ್ಲ. ಕೆಲ ಭಕ್ತಾದಿಗಳು ತಿಳಿಯದೆ ಶ್ರೀಮಠದ ಬಾಗಿಲು ಹಾಕಿದ್ರು. ಶ್ರೀಪೀಠದ ಧರ್ಮದರ್ಶಿಗಳೊಂದಿಗೆ ಸಭೆ ಮಾಡಿ ಸುಖಾಂತ್ಯ ಮಾಡಿದ್ದಾರೆ. ಕಾಶಪ್ಪನವರ ಹಾಗೂ ನಾನು ಗುರು ಶಿಷ್ಯರು, ಅವರು ತಪ್ಪು ತಿಳಿದಿದ್ದಾರೆ ಅಷ್ಟೇ ಅಂತ ಸಮಜಾಯಿಷಿ ಕೊಟ್ರು. ಗುರು ಶಿಷ್ಯರು ಆಮೇಲೆ ಏನೋ ಸಣ್ಣ ಪುಟ್ಟಕ್ಕೇನೆ ಭಿನ್ನಪ್ಪ ಬಂದಿರೋದು ಎಲ್ಲರ ಜೊತೆ ಸಮಾಜ ಚೆನ್ನಾಗಿತ್ತು. ಅವ್ರವ್ರ ದೃಷ್ಟಿಕೋನದಲ್ಲಿ ನಮ್ಮ ಬಗ್ಗೆ ತಪ್ಪು ಅದನ್ನು ಮುಕ್ತ ಬಂದು ಬಗೆಹರಿಸಿ ನಮ್ಮಲ್ಲಿ ಯಾವುದೇ ರೀತಿ ಭಿನ್ನಪ್ಪ ಅವ್ರು ಇವರ ಹೇಳಿಕೆಗಳು ಮಾತು ಕೇಳಿ ಭಿನ್ನಪ್ಪ ಬಂದಿರೋದು. ಅವರು ನಮ್ಮ ಜೊತೆ ಮುಕ್ತ ಕೂತ್ಕೊಂಡು ಮಾತಾಡಿ ಮುಗಿಸ್ಕೊಂಡ್ಬಿಟ್ರು. ಇತ್ತ ಬೆಂಗಳೂರಿನಲ್ಲಿ ಮಾತನಾಡಿರೋ ಪಂಚಮಸಾಲಿ ಸಮುದಾಯದ ಮತ್ತೋರ್ವ ಪ್ರಮುಖ ಶಾಸಕ ಸಿಸಿ ಪಾಟೀಲ್, ಮಠಕ್ಕೆ ಬೀಗ ಹಾಕಿದವರು ಮೀಸಲಾತಿ ಕೇಳಬೇಡಿ ಎಂದು ಹೇಳುತ್ತಿದ್ದಾರೆ. ಶ್ರೀಗಳ ಪೀಠಕ್ಕೆ ಬೀಗ ಹಾಕಿರೋದು ಅಪರಾಧ ಅಂತ ಕಿಡಿಕಾರಿದ್ದಾರೆ. ಬೀಗ ಏನು ಹಾಕ್ಯಾರಲ್ಲ ಅದು ಅಕ್ಷಮ್ಯ ಅಪರಾಧ. ನಾವು ಹೇಳಿದ್ವಿ, ಹಿಂದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ವಿ, ಸ್ವಾಮಿಗಳಿಗೆ ಅಲ್ಲಿ ನೆಮ್ಮದಿಯಿಂದ ಬಾಳೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇನ್ನೊಂದು ಶಾಖಾ ಮಠವನ್ನು ಬೇರೆ ಕಡೆ ಮಾಡಿಕೊಡ್ತೇವೆ. 1-2 ಎಕರೆ ಹೊಲ ತೊಗೊಂಡು ಪೂಜೆ ಪುನಸ್ಕಾರ ಬಂದಂಥ ಮಕ್ಕಳಿಗೆ ಧರ್ಮಸಭೆ ಮಾಡೋಕ್ಕೆ ಇನ್ನೊಂದು ಕಡೆ ಮೂಲಪೀಠ ಕೂಡಲ ಸಂಗಮದ ಅಲ್ಲೇ ಇರಬೇಕದು. ಅದ್ರಾಗೇನು ಬದಲಾವಣೆ ಯಾರು ಸ್ವತ್ತು ಅಲ್ಲ, ಸಮಾಜದ ಸ್ವತ್ತು. ನಾವು ರಾಜಕಾರಣಿಗಳು ಸೂರ್ಯಕಾಂತಿ ಹೂವಿನ ಥರ ಇರಬಾರ್ದು. ಸೂರ್ಯಕಾಂತಿ ಹೂವು ಮುಂಜಾನೆದ್ದು ಪೂರ್ವದ ಕಡೆ ಇರ್ತೈತಿ, ಸಾಯಂಕಾಲ ಪಶ್ಚಿಮದ ಕಡೆ ಇರ್ತೈತಿ.
BJP ಸರ್ಕಾರ ಇದ್ದಾಗ ಒಂದು ಹೋರಾಟ, ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ ಒಂದು ಮುಖ ಆಗಬಾರ್ದು. ಸೂರ್ಯಕಾಂತಿ ಹೂ ಆಗದೇ ದೇವರಿಗೆ ಶ್ರೇಷ್ಠವಾಗುವಂಥ ಕಮಲದ ಹೂ ಆಗ್ಬೇಕಂತೇಳಿ ನಾನು ರಾಜಕಾರಣಿಗಳಲ್ಲಿ ಮನವಿಯನ್ನು ಮಾಡ್ತೇನೆ. ಪರಮ ಪೂಜ್ಯ ಜಯ ಮೃತ್ಯುಂಜಯ ಅವರ ಪರವಾಗಿದ್ದೇವೆ, ಅವರ ಬೆನ್ನಿಗೆ ನಿಲ್ತೇವೆ. ಅಲ್ಲಿ ಅವ್ರಿಗೆ ನೆಮ್ಮದಿಯ ಒಂದು ವಾತಾವರಣ ಮಾಡೋಕ್ಕೆ ಆಗಲಿಲ್ಲ ಅಂದ್ರೆ, ಅಲ್ಲಿ ಅವ್ರಿಗೆ ಜೀವದ ಭಯ ಇದ್ರೆ, ಅಲ್ಲಿ ಅವ್ರಿಗೆ ವಾಸ ಆಗಕ್ಕೆ ಸರಿ ಅನ್ನಿಸ್ಲಿಲ್ಲ ಅಂದ್ರೆ ಅವ್ರು ಎಲ್ಲಿ ಸೂಚನೆ ಮಾಡ್ತಾರೆ ಮೂಲ ಪೀಠ ಅಲ್ಲಿ ಇಟ್ಕೊಂಡು ಇನ್ನೊಂದು ಶಾಖಾ ಪೀಠವನ್ನು ಕಟ್ತೇವೆ. ಒಟ್ನಲ್ಲಿ ಮತ್ತೆ ಕೂಡಲ ಸಂಗಮದ ಪಂಚಮಸಾಲಿ ಸಮುದಾಯದಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಮಠಕ್ಕೆ 3 ಕಾಸಿನ ಬೀಗ ಹಾಕೋ ಮೂಲಕ ಜ್ವಾಲೆಗೆ ತುಪ್ಪ ಸುರಿದಿದ್ದಾರೆ. ಸದ್ಯಕ್ಕೆ ಸಂಧಾನವಾಗಿದ್ರು ಮುಂದೆ ಇದು ಮತ್ತಷ್ಟು ಸ್ಫೋಟಗೊಳ್ಳುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಇಲ್ಲಿ ಪ್ರತಿಷ್ಠೆಯೋ ಅಥವಾ ಇನ್ಯಾವ ಕಾರಣವೋ ಗೊತ್ತಿಲ್ಲ, ಆದರೆ ಒಟ್ಟಲ್ಲಿ ಮಠಕ್ಕೆ ಬೀಗ ಜಡಿಯುವಂತಹ ಕೆಲಸವನ್ನು ಮಾಡಿದ್ರು. ನಂತರ ಬೀಗವನ್ನು ತೆರವು ಮಾಡಿದ್ದಾರೆ. ಸದ್ಯಕ್ಕೆ ಪರಿಸ್ಥಿತಿ ಶಾಂತ ಆಗಿದೆ, ಅಂದರೆ ಸಮಸ್ಯೆಯನ್ನು ಬಗೆಹರಿಸುವಂತಹ ಪ್ರಯತ್ನ ನಡೆದಿದೆ.